ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ PS ಯೂನಿವರ್ಸಿಟಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಈ ಕಾಲೇಜಲ್ಲಿ ಲಾಸ್ಟ್ ಇಯರ್ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಈ ಕಾಲೇಜಲ್ಲಿ ಸೆಮಿ ಗೌರ್ಮೆಂಟ್ ಸೀಟ್ NRI ಸೀಟ್ ಅದರ್ ಸೀಟಿಗೆ ಎಷ್ಟೆಷ್ಟು ಫೀಸ್ ಐತೆ ಅನ್ನೋದು ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ನೋಡೋಣ. ಆಲ್ರೆಡಿ ನೀಟ್ ಎಕ್ಸಾಮು ಮುಗ್ದತಿ, ರಿಸಲ್ಟ್ ಸಂಬಂಧ ಬಹಳಷ್ಟು ಸ್ಟೂಡೆಂಟ್ಸು ವೇಟ್ ಮಾಡತ್ತಾರೆ ಅಂತ ಹೇಳಿ ತಿಳ್ಕೊಂಡನಿ. ನೆಕ್ಸ್ಟ್ ಏನಂದ್ರೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ತೈತಿ. ನಮ್ಮ ಕರ್ನಾಟಕ ಒಳಗ ಟೋಟಲ್ ಆಗಿ 3 ರೌಂಡ್ಸ್ ಇರ್ತಾವ. ರೌಂಡ್ 1, ರೌಂಡ್ 2, ಮಾಪ್ ಅಪ್ ರೌಂಡ್ ಅಂತ ಹೇಳಿ 3 ರೌಂಡ್ಸ್ ಇರ್ತಾವು. ಮತ್ತು ಅದ್ರೊಳಗೆ ಎಷ್ಟು ಕಟ್ ಆಫ್ ನಿಂದಿರ್ಬೋದು, ಈ ವರ್ಷ ನಿಮ್ಮ ರ್ಯಾಂಕಿಗೆ ಸೀಟ್ ಸಿಗ್ತೈತೋ ಇಲ್ಲೋ ಅಂತೇಳಿ ಬಹಳಷ್ಟು ಜನರಿಗೆ ಏನೈತಿಲ್ಲ ಡೌಟ್ ಇರ್ತೈತಿ. ಮತ್ತು ನಮ್ಮ ಕರ್ನಾಟಕ ಒಳಗ ಎಷ್ಟು MBBS ಸೀಟ್ಸ್ ಅದಾವ ಅಂದ್ರೆ 13,945 ಸೀಟ್ಸ್ ಅದಾವ. ಆದ್ರೆ ಇವು ಎಲ್ಲ ಸೀಟ್ ನಮ್ಮ ಕರ್ನಾಟಕದ ಸ್ಟೂಡೆಂಟ್ಸಿಗೆ ಇರ್ತಾವು. ಆದ್ರೆ ಇದರಲ್ಲಿ ನಮ್ಮ ಕೌನ್ಸಿಲಿಂಗ್ ಅಂದ್ರೆ ಸ್ಟೇಟ್ ಕೌನ್ಸಿಲಿಂಗ್ ಒಳಗ 10,229 ಸೀಟ್ಸ್ ಲಾಸ್ಟ್ ಇಯರ್ ಅಲಾಟ್ಮೆಂಟ್ ಆಗಿದ್ದು ಕೌನ್ಸಿಲಿಂಗ್ ಅಲ್ಲಿ. ಈ ವರ್ಷನು ನಂಬರ್ ಆಫ್ MBBS ಸೀಟ್ಸ್ ನಮ್ಮ ಕರ್ನಾಟಕ ಒಳಗ 550 MBBS ಸೀಟ್ ಗೌರ್ಮೆಂಟ್ ಸೀಟ್ ಏನೈತಲ್ಲ ಆಲ್ರೆಡಿ ಇನ್ಕ್ರೀಸ್ ಆಗ್ಯಾವು. ಮತ್ತು ಇನ್ನೂ ಹಲವು ಕಾಲೇಜಲ್ಲಿ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತಂತೂ ಕಟ್ ಆಫ್ ಅಂತೂ ಒಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ ಅಂತೂ ಜಾಸ್ತಿ ಐತಿ. ಮತ್ತು ಇನ್ನೊಂದೇನಂದ್ರೆ ಬಹಳಷ್ಟು ಜನ ಕೇಳತ್ತಾರೆ, ಸರ್ ಈ 450 ಮತ್ತು ಸರ್ ನಮ್ಮ ರ್ಯಾಂಕಿಂಗ್ ಎಷ್ಟು ಬರ್ತೈತಿ, ನಮ್ಮ ಕೆಟಗರಿಗೆ ಎಷ್ಟು ರ್ಯಾಂಕಿಂಗ್ ಬರ್ಬೋದು ಅನ್ನೋದನ್ನ ಏನೈತಲ್ಲ ಬಹಳಷ್ಟು ಜನ ಕೇಳತ್ತಾರೆ. ಅದಕ್ಕೆ ನೋಡ್ಬೇಕಂದ್ರೆ ಲಾಸ್ಟ್ ಇಯರ್ 2025 500 ಮಾರ್ಕ್ಸಿಗೆ ಎಷ್ಟು ರ್ಯಾಂಕಿಂಗ್ ಇತ್ತಂದ್ರೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ನೆಕ್ಸ್ಟ್ ನೋಡ್ಬೇಕಂದ್ರೆ 451 ಮಾರ್ಕ್ಸಿಗೆ ಆಲ್ ಇಂಡಿಯಾ ರ್ಯಾಂಕಿಂಗು 1,21,000 ಇತ್ತು. ಇಲ್ಲಿ ನೋಡ್ಬೋದು ನೀವು ಬರೀ 49 ಮಾರ್ಕ್ಸಲ್ಲಿ ಅರೌಂಡ್ 70,000 ಸ್ಟೂಡೆಂಟ್ಸ್ ಅದಾರಂದ್ರೆ ಬಹಳಷ್ಟು ಜನ ನಂಬಂಗಿಲ್ಲ. ಆದ್ರೆ ಇನ್ನೊಂದು ರಿಯಾಲಿಟಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದ ಸ್ಟೇಟ್ ಕೋಟಾ ಒಳಗೆ ಎಷ್ಟಂದ್ರೆ ಅರೌಂಡ್ ನಾನು ನೋಡಿದ ಪ್ರಕಾರ ಲಾಸ್ಟ್ ಇಯರ್ ಸ್ಟೇಟ್ ಕೋಟಾದಲ್ಲಿ ಒಂದು ಲಿಸ್ಟ್ ಬಂದಿರ್ತೈತಿ. ಅದ್ರೊಳಗೆ ಎಷ್ಟು ಇರ್ತಾರಂದ್ರೆ ಒಂದು ಮಾರ್ಕ್ಸಲ್ಲಿ ಈಗ ನೋಡ್ಬೋದು 200ದಿಂದ 300 ಮೆಂಬರ್ಸ್ ಇರ್ತಾರೆ. ನೋಡ್ರಿ ನೀವು ಎಷ್ಟಂದ್ರೆ 50 ಮಾರ್ಕ್ಸ್ ಅಂದ್ರೆ ಅರೌಂಡ್ 15,000 ಸ್ಟೂಡೆಂಟ್ಸ್ ಈ 450ದಿಂದ 500 ಒಳಗಿರ್ತಾರು. ನಿಮಗೆ ಏನಾರೇ ಡೌಟ್ ಇತ್ತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಒಳಗೂ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಇಲ್ಲಿ ಗೊತ್ತಾಗ್ತೈತಿ 500 ಮಾರ್ಕ್ಸ್ಗೆ 52,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಮತ್ತು ನೆಕ್ಸ್ಟ್ 2024 2,05,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತು. ಪ್ರತಿ ವರ್ಷ ರ್ಯಾಂಕ್ ಕೋರ್ಸಸ್ ಅಂತೂ ಒಂದು ಸ್ವಲ್ಪ ವೇರಿಯೇಷನ್ ಆಗೇ ಆಗ್ತಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ ಅದರ್ಸ್ ಸೀಟ್ ಇದೇನೈತಲ್ಲ 12 ಲಕ್ಷ ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದರ್ ಫೀಸ್ ಏನೈತಿ 39 ಲ್ಯಾಕ್ ಫೀಸ್ ಐತಿ. ಮತ್ತು GMPH ಸೀಟ್ 4,70,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಅದರ್ ಫೀಸ್ 22 ಲ್ಯಾಕ್ಸ್ ಫೀಸ್ ಐತಿ. ನೆಕ್ಸ್ಟ್ ಯಾವ್ದಂದ್ರೆ ಓಕೆ, ಇನ್ನೊಂದು ಏನು ಅಪ್ಡೇಟ್ ಅಂದ್ರೆ ನಿಮಗೇನಾರೇ ನೀಟ್ ಕೌನ್ಸಿಲಿಂಗದ ಏನೋ ಡೌಟ್ ಇತ್ತಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ನಂಬರ್ಗೆ ವಾಟ್ಸಪ್ ಒಳಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡ್ರಿ. ಇಲ್ಲಿ ನೀವೇನೈತ್ಲ ಅಪಾಯಿಂಟ್ಮೆಂಟನ್ನು ತಗೊಂಡ್ರೆ ನನ್ನ ಜೊತೆ ಮಾತಾಡುವಂಥ ಚಾನ್ಸಸ್ ಬಹಳಷ್ಟು ಐತಿ. ಮತ್ತು ನಿಮಗೆ ಕೌನ್ಸಿಲಿಂಗ್ ಬಗ್ಗೆ ಕಂಪ್ಲೀಟಾಗಿ ಏನೈತ್ಲ ಮಾಹಿತಿ ಸಿಗ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ SC ಕೆಟಗರಿ ಜನರಲ್ ಮೆರಿಟು 1,91,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಅನ್ನೋದೇನೈತ್ಲ ಬಹಳಷ್ಟು ಜನರಿಗೆ ಏನೈತ್ಲ ಡೌಟ್ ಇರ್ತೈತಿ. ಲಾಸ್ಟ್ ಇಯರ್ 1,91,000 ಅಂದ್ರೆ ಸುಮಾರು 411 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಜನರಲ್ ಹೈದರಾಬಾದ್ ಕರ್ನಾಟಕ 2,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಸುಮಾರು 401 ಮಾರ್ಕ್ಸಿಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 2,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 386 ಮಾರ್ಕ್ಸಿಗೆ. ಮತ್ತು ರೂರಲಲ್ಲಿ 2,19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ ಸುಮಾರು 396 ಮಾರ್ಕ್ಸಿಗೆ. ಈ ವರ್ಷ ನಿಮ್ಮ ರ್ಯಾಂಕಿಂಗ್
ಇದಕ್ಕಿಂತ ಒಂದು 2-3 ಸಾವಿರ ಹೆಚ್ಚು ಕಡಿಮೆ ಇದ್ರೂ ಕೂಡ ಈ ಕಾಲೇಜಲ್ಲಿ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಇನ್ನೊಂದು ಏನಂದ್ರೆ ನಿಮ್ಗೆ ಈ ವರ್ಷ ABC ಅಂತ ಡಿವೈಡ್ ಆಗ್ಯಾವ, ಒಂದು ಸ್ವಲ್ಪ ಕಟ್ ಆಫ್ ವೇರಿಯೇಷನ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವ್ದಂದ್ರೆ ST ಕ್ಯಾಟಗರಿ. ST ಕ್ಯಾಟಗರಿಯಲ್ಲಿ 2,11,000 ಆಲ್ ಇಂಡಿಯಾ ರ್ಯಾಂಕ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಲಾಸ್ಟ್ ಇಯರ್ 2,16,000 ಅಂದ್ರೆ 395 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡ್ಬೇಕಂದ್ರ ರೂರಲ್ ಅಲ್ಲಿ 2,17,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 397 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವ್ದಂದ್ರ ಕ್ಯಾಟಗರಿ 1 ಅಲ್ಲಿ 80,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 478 ಮಾರ್ಕ್ಸಿಗೆ. ನೆಕ್ಸ್ಟ್ ಯಾವ್ದಂದ್ರ 2A ಕ್ಯಾಟಗರಿಯಲ್ಲಿ 72,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 484 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ 19,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 471 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ ಯಾವ್ದಂದ್ರ 2B ಕ್ಯಾಟಗರಿಯಲ್ಲಿ 62,000 ಆಲ್ 2B ಕ್ಯಾಟಗರಿಯಲ್ಲಿ 62,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು ಎಷ್ಟು ಮಾರ್ಕ್ಸಿಗೆ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ 62,492 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ 88,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 473 ಮಾರ್ಕ್ಸ್ಗೆ. ನೆಕ್ಸ್ಟ್ ಯಾವ್ದಂದ್ರ 3B ಕ್ಯಾಟಗರಿ. 3B ಕ್ಯಾಟಗರಿ ಜನರಲ್ ಮೆರಿಟ್ ಅಲ್ಲಿ ಸುಮಾರು 56,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 56,000 ಅಂದ್ರೆ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 497 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೆಕ್ಸ್ಟ್ 3A ಕ್ಯಾಟಗರಿ ಜನರಲ್ ಮೆರಿಟ್ ಅಲ್ಲಿ 47,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 505 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. PES ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಬೆಂಗಳೂರು ಜನರಲ್ ಮೆರಿಟ್ 44,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 508 ಮಾರ್ಕ್ಸ್ಗೆ. ಮತ್ತು ಹೈದರಾಬಾದ್ ಕರ್ನಾಟಕ 75,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು 482 ಮಾರ್ಕ್ಸ್ಗೆ. ಮತ್ತು ಕನ್ನಡ ಮೀಡಿಯಮಲ್ಲಿ 1,10,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 458 ಮಾರ್ಕ್ಸ್ಗೆ. ಮತ್ತು ರೂರಲ್ ಅಲ್ಲಿ 73,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಲಾಸ್ಟ್ ಇಯರ್ ಸುಮಾರು 483 ಮಾರ್ಕ್ಸ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಒಳಗೆ ಇದ್ರ 44,000 ಒಳಗಿದ್ರೆ ಈ ಕಾಲೇಜ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಐತಿ. ನೆಕ್ಸ್ಟ್ ಯಾವ ಕಾಲೇಜ್ ವಿಡಿಯೋ ಮಾಡೋಣ ಅಂತ ಹೇಳಿ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡ್ರಿ. Thank you.